ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚಂದನ್ ಸರ್ ಕೇಳಿದ್ರಿ ನೀವು ಆಗಲೇ ತುಮಕೂರು, ರಾಮನಗರ, ಕೋಲಾರ ಇಲ್ಲೆಲ್ಲ JDSನ ಬೆಲ್ಟು, ಪ್ರಮುಖವಾಗಿ ಹಾಸನ. ದೊಡ್ಡ ನಮಗೊಂದು ಚಿಂತೆ ಇದ್ದಿದ್ದು, ಜೊತೆಗೆ ಕುತೂಹಲ ಇದ್ದಿದ್ದು ಈ ಭಾಗದ ಜನ ಏನು ಹೇಳ್ತಾರೆ ಅಂತ ಈ ಪ್ರಕರಣಕ್ಕೆ. ಒಂದು ಜನ JDSನ ಕಟ್ಟ ಮೊದಲಿಂದಲೂ ದೇವೇಗೌಡರು, ನಾನು JDS ತೆನೆ ಹೊತ್ತ ರೈತ ಮಹಿಳೆ, ಈ ಪಕ್ಷಕ್ಕೋಸ್ಕರ ಹೋರಾಡ್ತೀನಿ ಅಂತ ಇರೋವಂಥ ಜನ ಇರೋವಂಥ ಪ್ರದೇಶ ಇದು. ಅಲ್ಲಿನೇ ಜನ ಪಾಪ ಬೇಸತ್ತು ಹೋಗಿದ್ದಾರೆ, ಬೇಜಾರು ಪಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಈಗಾಗಲೇ ನೀವು ಕೇಳಿದ ಹಾಗೆ ವಾಸುದೇವ್, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಶ್ರೀಯುತ HD ದೇವೇಗೌಡರ ಬಗ್ಗೆ ಸಮಸ್ತ ಕರುನಾಡಿನ ಜನಕ್ಕೆ ಮಾತ್ರ ಅಲ್ಲ, ಭಾರತದ ಜನಕ್ಕೆ ಅತ್ಯಂತ ಪ್ರೀತಿ ಮತ್ತು ಗೌರವ ಇದೆ. ಅವರೆಲ್ಲರೂ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಳ್ಳುವಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಇಂಥ ಅತ್ಯಂತ ದೊಡ್ಡ ಕುಟುಂಬದ ಕುಡಿ ಇಡೀ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಒಂದ್ ರೀತಿ ಮಸಿ ಬೆಳೆದ್ಬಿಟ್ಟು ಓಡ್ ಹೋಗ್ಬಿಟ್ಟ ಈ ಮನುಷ್ಯ ಅಂತ. ಯಾಕಂತಂದ್ರೆ ನಿಮ್ಗೆ ಗೊತ್ತು, ಈಗಾಗಲೇ BBC ಇಂದ ಹಿಡಿದು, ಸಿಂಗಪೂರ್ ಟೈಮ್ಸ್ ಇಂದ ಹಿಡಿದು, UK ಟೈಮ್ಸ್ ಇಂದ ಹಿಡಿದು, ವಾಷಿಂಗ್ಟನ್ ಟೈಮ್ಸ್ ಇಂದ ಹಿಡಿದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ಸ್ ಇನ್ ಇಂಡಿಯಾ ಅಂತ ಬಹಳ ಸ್ಪಷ್ಟವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಎರಡನೇ ವಿಷಯ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರೋದು ವಾಸುದೇವ್, ನೀವು ಗಮನಕ್ಕೆ ಇಲ್ಲಿ ತರಲೇಬೇಕು ಮತ್ತು ನೀವು ಈ ವಿಷಯದ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿಯೇ ಇಲ್ಲ. ಏನು ಅಂತಂದ್ರೆ, ಸಂತ್ರಸ್ತರ ಬಗ್ಗೆ ಈಗ 3 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು, ಇಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದನೇ ಪ್ರಕರಣದಲ್ಲಿ ನಾವೀಗಾಗಲೇ ಗಮನಿಸಿದ್ದೀವಿ, 376 ಕೂಡ ಆಡ್ ಆಗಿದೆ, 354AD ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಕೂಡ ಇಲ್ಲಿ ಆಡ್ ಆಗಿದೆ. ಎರಡನೇ ಪ್ರಕರಣದಲ್ಲಿ ನಾವು ಗಮನಿಸಿದ್ದೇವೆ, ಆ ಪ್ರಕರಣದಲ್ಲಿ 364A, 365, 506, 509, 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಕ್ರಿಮಿನಲ್ ಇಂಟಿಮಿಡೇಷನ್, 506, 9 ಇದೆಲ್ಲವೂ ಕೂಡ ಆಡ್ ಆಗಿರೋದನ್ನ ನಾವಿಲ್ಲಿ ಗಮನಿಸಿದ್ದೇವೆ. ಮತ್ತೊಂದು ಪ್ರಕರಣ ಇದೆ. ಇಲ್ಲಿ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ, 3 ಜನ ಸಂತ್ರಸ್ತರು ಹೊರಗಡೆ ಬಂದು ತಮಗಾಗಿರುವ ನೋವನ್ನ, ಅಳಲನ್ನ, ದುಃಖ, ದುಗುಡ, ದುಮ್ಮಾನ, ಆತಂಕವನ್ನ ಹೊರಗಡೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದು FIR ದಾಖಲೆ. ಆದ್ರೆ ಗಮನಿಸಿ, ಏನು ಆ ವಿಡಿಯೋಗಳೆಲ್ಲ ಬ್ಲರ್ಡ್ ಇಲ್ಲದಂಥ ವಿಡಿಯೋಗಳಲ್ಲ, ಮಾರ್ಫ್ಡ್ ಇಲ್ಲದಂಥ ವಿಡಿಯೋಗಳಲ್ಲ, ಅಂದ್ರೆ ಮುಖ ಸಂಪೂರ್ಣವಾಗಿ ಕಾಣಿಸುವಂತ ವಿಡಿಯೋಗಳೆಲ್ಲ ಹೊರಗ್ ಬಂತಲ್ಲ, ಅವರ ಪರಿಸ್ಥಿತಿ ಇವತ್ತು ಏನಾಗಿದ್ದಿರ್ಬೋದು. ಅದರಲ್ಲಿ 10 ಜನ ಹೆಣ್ಮಕ್ಳಿದ್ರಲ್ರಿ, ಅವರೆಲ್ಲರೂ ಕೂಡ ಹಾಸನದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಸಂಘಟನೆಗಳಲ್ಲಿ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಗುರುತಿಸ್ಕೊಂಡಿದ್ರಲ್ರಿ ವಾಸು. ಅವರ ಕಥೆ ಇವತ್ತು ಏನಾಗಿರ್ಬೋದು, ಅವರ ಮನೆಯವರು ಅವರನ್ನ ಇವತ್ತು ಎಷ್ಟು ನಿಕೃಷ್ಟವಾಗಿ ಕಾಣ್ತಿದ್ದಿರಬಹುದು. ಇದು ಲೈಂಗಿಕ ಕ್ರಿಯೆ ಒಪ್ಪಿತವಲ್ವೋ, ಅಥವಾ ಯಾವ್ದಾದ್ರು ಒಂದು ಆಮಿಷಕ್ಕೆ ಒಳಗಾಗಿ ಹೆಣ್ಮಕ್ಳು ಬಲಿಯಾದ್ರೋ, ಅಥವಾ ಈ ಮನುಷ್ಯನ ದುರುದ್ದೇಶಕ್ಕೆ, ಈ ಮನುಷ್ಯನ ಫೋರ್ಸ್ಗೆ, ಅಥವಾ ಬೇರೆ ಏನೋ ಕೆಲಸ ಮಾಡಿಸ್ಕೊಡ್ತೀನಿ ಅನ್ನುವ ಲೆಕ್ಕದಲ್ಲಿ ಈ ಹೆಣ್ಮಕ್ಳು ಬಲಿಯಾದ್ರೋ, ಅದು ಇಲ್ಲಿ ನಾವು ಆಲೋಚನೆ ಮಾಡಲೇಬೇಕಾಗಿರುವ ವಿಷಯ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಬಹಳ ಜನರ ಸಂತ್ರಸ್ತರು, 3 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೊರಗಡೆ ಬಂದು, ಎಸ್, ಬಟ್ ಅವ್ರನ್ನ ಹೊರತುಪಡಿಸಿ 10 ಜನ ಇದ್ದಾರಲ್ಲ ಬಾಸು. ಹಲವು ಜನ ಹೆಣ್ಮಕ್ಳು ಇವತ್ತು ಕಾಲೇಜ್ಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಹಲವು ಜನ ಹೆಣ್ಮಕ್ಳ ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ಇವತ್ತು ಮುರಿದು ಬಿದ್ದಿದೆ. ಹಲವು ಜನ ಹೆಣ್ಣು ಮಕ್ಕಳ ಮನೆ ಹತ್ರ ಕೂಡ ಇವತ್ತು ಜನ ಎಡತಾಗ್ತಾ ಇಲ್ಲ. ಅವರ ಮನೆ ಹತ್ರ ಹೋದಾಗ, ಅವರ ಮನೆ ಹತ್ರ ಸುಳಿದಾಗ, ಯಾಕಂದ್ರೆ ಅವರೆಲ್ಲ ಗುರುತಿಸ್ಕೊಂಡಿದ್ದಂತ ಅವ್ರ ಹಾಸನದಲ್ಲಿ, ಅವರೆಲ್ಲ ಯಾವುದೋ ಒಂದು ಪದಾಧಿಕಾರಿ ಹುದ್ದೆಯಲ್ಲಿದ್ದಂಥವ್ರು, ಸಂಘಟನಾತ್ಮಕವಾದಂತ ಹುದ್ದೆಯಲ್ಲಿದ್ದಂಥವ್ರು, ಒಂದಿಷ್ಟು ಜನರನ್ನ ಲೀಡ್ ಮಾಡುವ ಅಧ್ಯಕ್ಷ ಸ್ಥಾನದಲ್ಲಿದ್ದಂಥವ್ರು, ಇನ್ ಕೆಲವರು ಸರ್ಕಾರಿ ಹುದ್ದೆಯಲ್ಲಿದ್ದಂಥವ್ರು, ಹೌದಲ್ವೋ? ಹೌದು. ಅವರ ಮನೆ ಕೂಡ ಜನ ಇವತ್ತು ಮುಖ ಮಾಡ್ತಾ ಇಲ್ಲ. ಒಂದು ರೀತಿ ದೊಡ್ಡ ಮಟ್ಟದ ಸೋಷಿಯಲ್ ಸ್ಟಿಗ್ಮಾಗೆ ಅವರನ್ನ ಒಳಪಡಿಸಲಾಗಿದೆ. ಅವರನ್ನ ನಿಕೃಷ್ಟವಾಗಿ ಕಾಣಲಾಗ್ತಾ ಇದೆ. ಅವರನ್ನ ಯಾವ ಕಾರ್ಯಕ್ರಮಕ್ಕೂ ಕೂಡ ಕರೀತಾ ಇಲ್ಲ. ಮದುವೆ, ಮುಂಜಿ, ನಾಮಕರಣ ಯಾವ ಸಮಾರಂಭಗಳಿಗೂ ಕೂಡ ಆ ಹೆಣ್ಮಕ್ಳಿಗೆ ಈ ಕ್ಷಣದವರೆಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾಕೆ? ಈ ಮನುಷ್ಯನ ದುರಾಡಳಿತದಿಂದ, ಈ ಮನುಷ್ಯನ ಸೊಕ್ಕಿನಿಂದ, ಈ ಮನುಷ್ಯ ವಿಡಿಯೋ ಮಾಡಿಕೊಳ್ಳುವಂತ ಒಂದು ಅತ್ಯಂತ ವಿಕೃತವಾದ, ನಿಕೃಷ್ಟವಾದ, ಪರಮ ನೀಚತನದ ಕೆಲಸವನ್ನ ಮಾಡಿದ್ರಿಂದ ಮತ್ತು ಆ ವಿಡಿಯೋಗಳು ಹೊರಗೆ ಬಂದಿದ್ರಿಂದ ಇವತ್ತು ನಾನು ಈ ಸರ್ಕಾರವನ್ನು ಕೇಳ್ತಾನೆ,
ಈ ಮನುಷ್ಯ ಬರ್ತಾನೋ ಬರೋದಿಲ್ವಾ, ಈ ಮನುಷ್ಯನ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡು ನಾವೆಲ್ಲ ಕಣ್ಣಿಗೆ ಬಿಟ್ಕೊಂಡು ಬಪ್ಪ 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 ಅನ್ನೋದು ಬಿಟ್ಬಿಡಿ. ಒಂದ್ 5 ನಿಮಿಷಕ್ಕೆ 10,000 ಜನ ಹೆಣ್ಮಕ್ಳಿದಾರಲ್ರಿ, 20-25 ವಿಡಿಯೋಗಳು ಹೊರಗಡೆ ಬಂತಲ್ರಿ. ಅವರೆಲ್ಲ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಗುರುತಿಸ್ಕೊಂಡಿದ್ರಲ್ರಿ. ಅವರಿಗೆ ಸಾಂತ್ವನ ಯಾರು ಹೇಳಿದ್ರು? ಅವರ ಜೊತೆಗೆ ಯಾರು ನಿಂತರು? ಸಾಮಾಜಿಕವಾಗಿ ಒಂದ್ ರೀತಿ ಬಹಿಷ್ಕಾರದ ರೀತಿಗೆ ಒಳಗಾಗಿದ್ದಾರಲ್ಲ ವಾಸುದೇವ್. ಅವರ ನೋವನ್ನ ಇವತ್ತು ಒರೆಸುವ ಕೆಲಸವನ್ನ, ಕಣ್ಣೀರನ್ನ ಒರೆಸುವ ಕೆಲಸವನ್ನ ಯಾರು ಮಾಡಿದ್ರು? ಅದರಲ್ಲಿ ಅನೇಕ ಜನ ಸಂತ್ರಸ್ತರು ಬೇರೆ ಬೇರೆ ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮನೇಲಿ ನನಗೆ ಇವತ್ತು ಊಟ ಕೊಡ್ತಾ ಇಲ್ಲ, ನೀನು ಊಟಕ್ಕಿರೋದೇ ದಂಡ, ನೀನು ಕೂಳ್ಗಿರೋದೇ ದಂಡ, ನೀನು ಬದುಕಿರೋದೇ ದಂಡ, ನೀನು ಹುಟ್ಟಿರೋದೇ ದಂಡ, ನಮ್ಮ ಮಾನ ಮರ್ಯಾದೆ ಕಳೆದು ಬಿಟ್ಟೆ, ನಾವ್ ಹೇಗ್ ತಲೆ ಎತ್ಕೊಂಡು ತಿರ್ಗೋದು? ಅಲ್ರಿ, ಈ ಮನುಷ್ಯ 30 ದಿನದಿಂದ 28-29 ದಿನದಿಂದ ಊರೆಲ್ಲ ಸುತ್ಕೊಂಡ್ ಬರ್ತಾ ಇದ್ದಾನೆ. ಆ ಹೆಣ್ಣು ಮಕ್ಕಳು ಊರೆಲ್ಲ ಸುತ್ಕೊಂಡ್ ಬರಕ್ಕಾಗತ್ತೇನ್ರಿ? ಅಥವಾ ಆ ಹೆಣ್ಣು ಮಕ್ಕಳು ಸಂತ್ರಸ್ತರು ಒಂದು 25-30 ಜನನೋ ಎಷ್ಟೋ ಜನ ಇದ್ದಾರಲ್ಲ, ಎಷ್ಟು ಜನ ಅಂತ ಇನ್ನು ಸ್ಪಷ್ಟ ಗೊತ್ತಿಲ್ಲಲ್ಲ. ಆ ಹೆಣ್ಮಕ್ಳು ಇವತ್ತು ಈ ಮನುಷ್ಯನ್ ತರ ಜರ್ಮನಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗಕ್ಕಾಗತ್ತೇನ್ರಿ? ಹೇಳಿ ವಾಸುದೇವ್, ನೀವು ಇದಕ್ಕೆ ಉತ್ತರ ಕೊಡಿ. ನೀವು ಆಗುತ್ತಾ? ಈ ಹೆಣ್ಣು ಮಕ್ಕಳು ನಾಳೆ ಅಮೆರಿಕಾಗ್ ಹೋಗಿ ಅಥವಾ ಬೇರೆ ಎಲ್ಗೂ ಹೋಗಿ ಆಯ್ತಪ್ಪ ನಾವೊಂದು ಹೊಸ ಜೀವನ ಮಾಡ್ಕೊಂಡ್ಬಿಡೋಣ ಅಂತ ಸೆಟ್ಲ್ ಆಗಕ್ ಸಾಧ್ಯನೇನ್ರಿ? ವಾಸುದೇವ್ ಹೇಳಿ. ಸಾಧ್ಯನೇ ಇಲ್ಲ. ಇದೇ ಸಮಾಜದ ನಡುವೆ ಅವರು ನಾಳೆ ಬದುಕಬೇಕು, ಇವತ್ತು ಬದುಕ್ತಾ ಇದ್ದಾರೆ. ಅವ್ರನ್ನ ಕಟ್ಟ ಕಡೆಯ ದಿನದವರೆಗೂ ಕೂಡ ಜನ ಇಂಥವುಗಳನ್ನ ಮರೆಯೋದಿಲ್ಲ. ನಾವ್ ಹೇಳ್ತೀವಿ ಪೀಪಲ್ಸ್ ಮೆಮರಿ ಇಸ್ ವೆರಿ ಶಾರ್ಟ್ ಅಂತ ಹೇಳ್ತೀವಿ, ಸುಳ್ಳು. ಇಂಥ ಪ್ರಕರಣಗಳು ಬಂದಾಗ ಮತ್ತು SIT ಹೇಳುತ್ತೆ ವಿಡಿಯೋಗಳನ್ನ ಹರಿದಾಡಿಸಬೇಡಿ ಅಂತ ಹೇಳುತ್ತೆ. ಎಲ್ಲ ಅದೇನೋ ಹೇಳ್ತಾರಲ್ಲ, ಕೋಟೆ ಎಲ್ಲ ಕೊಳ್ಳೆ ಹೊಡೆದ್ಬಿಟ್ಟ ಮೇಲೆ ಕೋಟೆ ಬಾಗ್ಲಾಕಿದ್ರು, ದಿಡ್ಡಿ ಬಾಗ್ಲಾಕಿದ್ರು ಅಂತ ಹೇಳ್ತಾರಲ್ಲ. ಸಾವಿರಾರು ಕಡೆಗಳಲ್ಲಿ, ಲಕ್ಷಾಂತರ ಕಡೆಗಳಲ್ಲಿ ಪ್ರಪಂಚದಾದ್ಯಂತ ಶೇರ್ ಆದ ನಂತರದಲ್ಲಿ ಇಲ್ಲ ಈ ತರದ ವಿಡಿಯೋಗಳನ್ನ ಶೇರ್ ಮಾಡಬಾರ್ದು, ಇದು ಅಕ್ಷಮ್ಯ ಅಪರಾಧ IT ಆಕ್ಟ್ ಅಡಿಯಲ್ಲಿ ಅಂತ ಹೇಳುತ್ತೆ. ಎಲ್ಲ ಆಗೋದ್ಮೇಲೆ ಇವತ್ತು ಆ ವಿಡಿಯೋಗಳು ಪ್ರಪಂಚದಾದ್ಯಂತ ಯಾರ್ಯಾರ ಫೋನ್ಗಳಲ್ಲಿ ಇದಾವೋ ಯಾರಿಗ್ ಗೊತ್ತ್ರಿ? ಯಾರ್ಯಾರ ಹತ್ರ ಇದ್ದಾವೋ ಯಾರಿಗ್ ಗೊತ್ತ್ರಿ? ಇನ್ ಎಷ್ಟು ವರ್ಷ? ಇಟ್ಸ್ ಎ ಡಿಜಿಟಲ್ ಪ್ರಿಂಟ್, ಇಟ್ಸ್ ಎ ಡಿಜಿಟಲ್ ಫುಟ್ ಪ್ರಿಂಟ್. ಹೌದೋ ಅಲ್ವೋ? ಇಟ್ಸ್ ಎ ವಿಡಿಯೋ. ಹೌದೋ ಅಲ್ವೋ? ಹಾಗಾಗಿ ಆ ಮಾನ ಮರ್ಯಾದೆ ಪಾಪ ಹೆಣ್ಮಕ್ಳು ಕಳ್ಕೊಂಡಿದ್ದಾರಲ್ರಿ, ಅದನ್ನ ಇವತ್ತು ನೀವು 10 ಕೋಟಿ ಕೊಟ್ರೆ ವಾಪಸ್ ತರಕ್ಕಾಗತ್ತೇನ್ರಿ? 50 ಕೋಟಿ ಕೊಟ್ರೆ ವಾಪಸ್ ತರಕ್ಕಾಗತ್ತೇನ್ರಿ? ನಾಳೆ ಈ ಮನುಷ್ಯ ಬಂದ ಮೇಲೆ ಏನಾಗ್ಬೋದು? ಕಾನೂನು ಕ್ರಮ ಆಗ್ಬೋದು. ಈ ಮನುಷ್ಯನೇನು ಪೊಲೀಸರು ಹಿಡಿದ್ಬಿಟ್ಟು ಏರೋಪ್ಲೇನ್ ಹತ್ಸಲ್ಲ. ಈ ಮನುಷ್ಯ ಈಗಾಗಲೇ ಯುರೋಪ್ನ ಏರೋಪ್ಲೇನ್ ಹತ್ಕೊಂಡು ಹೋಗಾಯ್ತು. ಅಥವಾ ಈ ಮನುಷ್ಯನ್ಗೆ ಹೊಡಿ ಬಡಿ ಮಾಡಲ್ಲ, ಈ ಮನುಷ್ಯನ್ಗೆ ಟಾರ್ಚರ್ ಏನು ಕೊಡಲ್ಲ, ಈ ಮನುಷ್ಯನ ಮೇಲೆ ದಂಡ ಪ್ರಹಾರವನ್ನ ಏನು ಮಾಡಲ್ಲ, ದಂಡ ಪ್ರಯೋಗವನ್ನ ಏನು ಮಾಡಲ್ಲ, ಲಾಠಿ ಪ್ರಹಾರವನ್ನ ಏನು ಮಾಡಲ್ಲ. ಈ ಮನುಷ್ಯನ್ಗೆ ಬೇಡಿ ಕೂಡ ಹಾಕ್ಲಿಕ್ಕಿಲ್ಲ. ಆಫ್ಟರ್ ಆಲ್ ಏನ್ ಮಾಡ್ಬೋದ್ರಿ? ಕಾನೂನು ಪ್ರಕ್ರಿಯೆ ಏನ್ ಮಾಡ್ಬೋದು? ಈ ಮನುಷ್ಯ ಇವತ್ತು ಬಂದ್ರು ಅದನ್ನೇ ಮಾಡ್ತಾರೆ. ಈ ಮನುಷ್ಯ 20 ದಿನದ ಹಿಂದೆ ಸಿಕ್ಕಿದ್ರು ಅದನ್ನೇ ಮಾಡ್ತಾರೆ. 6 ತಿಂಗಳ ಹಿಂದೆ ಸಿಕ್ಕಿದ ನಂತರದಲ್ಲೂ ಕೂಡ ಅದನ್ನೇ ಮಾಡ್ತಾರೆ. ಏನ್ ಮಾಡ್ತಾರೆ? ಈ ಮನುಷ್ಯನ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಮಾಜರ್ ಮಾಡ್ತಾರೆ. ಈ ಮನುಷ್ಯನನ್ನ SIT ತನ್ನ ವಶಕ್ಕೆ ಬೇಕು ಅಂತ ಕೇಳುತ್ತೆ, ಜುಡಿಷಿಯಲ್ ಕಸ್ಟಡಿಗೆ ಬೇಕು ಅಂತ ಕೇಳುತ್ತೆ. ಘನ ನ್ಯಾಯಾಲಯದಲ್ಲಿ ಈ ಮನುಷ್ಯನ ವಿರುದ್ಧ ಪ್ರಕರಣಗಳು ದಾಖಲಾಗಿರೋದ್ರಿಂದ, ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರೋದ್ರಿಂದ ಹೋರಾಟಗಳು ನಡೀತವೆ. 2 ತಿಂಗಳು, 3 ತಿಂಗಳು, 4 ತಿಂಗಳು ಈ ಮನುಷ್ಯನಿಗೆ ಬೇಲ್ ಸಿಕ್ಕಿದ್ರು ಸಿಕ್ಬಿಡ್ಬೋದು, ಅಥವಾ 1 ತಿಂಗಳು ಅಥವಾ 15 ದಿನ, ಗೊತ್ತಿಲ್ಲ. ಬೇಲ್ ಸಿಕ್ಕಿದ್ರು ಕೂಡ ಘನ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳು ಅವರು ಯಾವ ವಿಚಾರಗಳನ್ನ ಪರಿಗಣಿಸ್ತಾರೆ ಅನ್ನೋದ್ರ ಮೇಲೆ ಮನುಷ್ಯನಿಗೆ ಬೇಲ್ ಸಿಕ್ಬಿಡ್ಬೋದು. ಈ ಮನುಷ್ಯ ನಾಳೆ MP ಆಗ್ಬಿಡ್ಬೋದು. ಈ ಮನುಷ್ಯ ಉಚ್ಚಾಟನೆ ಆಗಿರೋದು ಪಕ್ಷದಿಂದ. ಈ ಮನುಷ್ಯನನ್ನ MP ಸ್ಥಾನದಿಂದ ಯಾರು ಕೂಡ ಈ ಕ್ಷಣದವರೆಗೂ ಕೂಡ ತೆಗೆಯೋದಕ್ಕೆ ಆಗೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ he gets confined to jail. ಯಾವ್ದಾದ್ರು ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ 2 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಮೇಲ್ಪಟ್ಟು ಈ ಮನುಷ್ಯನ ಮೇಲೆ ಜೈಲು ಪ್ರಕರಣ ಆದ ನಂತರದಲ್ಲಿ ಮಾತ್ರ ಈ ಮನುಷ್ಯ 6 ವರ್ಷಗಳ ಕಾಲ ಡಿಸ್ಕ್ವಾಲಿಫೈ ಆಗ್ಬೋದು. ಅಥವಾ ಏನ್ ಮಾಡ್ತಾರೆ ಪೊಲೀಸರು ಹೇಳಿ? ಈ ಮನುಷ್ಯ ನಾಳೆ ಸಿಕ್ಕಿದ್ರೆ ನಾಡಿದ್ದು ಸಿಕ್ಕಿದ್ರೆ ಏನಾಗ್ಬೋದು ಹೇಳಿ? ಎಲ್ಲಾ ಮೀಡಿಯಾಗಳು ಫೋಕಸ್ ಮಾಡ್ಬೋದು. ಒಂದು 10 ಕ್ಯಾಮ್ರಾಗಳು ಹೋಗ್ಬೋದು, 20 ಕ್ಯಾಮ್ರಾಗಳು ಹೋಗ್ಬೋದು, 50 ಕ್ಯಾಮ್ರಾಗಳು ಹೋಗ್ಬೋದು, 100 ಕ್ಯಾಮ್ರಾಗಳು ಹೋಗ್ಬೋದು. ದೇಶಾದ್ಯಂತ ಚರ್ಚೆ ಆಗ್ಬೋದು. 1 ದಿನ, 2 ದಿನ, 3 ದಿನ, 4 ದಿನ, ವಾರ, ತಿಂಗಳು ಮೀಡಿಯಾದಲ್ಲಿ ಬಂದ ಅಂತ ಚರ್ಚೆ ಆಗ್ಬೋದು. ನನಗೆ ಹೇಳಿ, ಇದೆಲ್ಲ ಆಗತ್ತೆ ಅಂಡ್ ಹಿ ವಿಲ್ ಬಿ ಪ್ರಾಬಬ್ಲಿ ಸ್ಕಾಟ್ ಫ್ರೀ ಲೇಟರ್. ಕಾರಣ ಏನು? ಯಾವುದೇ ಪ್ರಕರಣದಲ್ಲಿ, ಈ ತರದ ವಿಡಿಯೋ ಪ್ರಕರಣದಲ್ಲಿ ಅಥವಾ ಆಡಿಯೋ ಪ್ರಕರಣದಲ್ಲಿ ಒರಿಜಿನಲ್ ಫುಟ್ ಪ್ರಿಂಟ್ ಆಫ್ ದಿ ಡಿಜಿಟಲ್ ಎವಿಡೆನ್ಸ್ ಸಿಗಬೇಕಾಗತ್ತೆ. ಅಂದ್ರೆ ಏನು? ಈ ಮನುಷ್ಯ ಯಾವುದರಿಂದ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ,
ಆ ರೆಕಾರ್ಡ್ ನ ಸಾಕ್ಷಿ ಸ್ಪಷ್ಟವಾಗಿ ಸಿಗಬೇಕಾಗುತ್ತೆ. ಮೊಬೈಲ್ ಫೋನ್ ಆದ್ರೆ ಮೊಬೈಲ್ ಫೋನ್ ಅಥವಾ ಮತ್ತೊಂದಾದ್ರೆ ಮತ್ತೊಂದು, ಆ ಡಿಜಿಟಲ್ ಎವಿಡೆನ್ಸ್ ಸಿಗಬೇಕಾಗುತ್ತೆ. ಸಿಕ್ಕಿಲ್ಲ ಅಂತಂದ್ರೆ FSL ಏನ್ ಹೇಳುತ್ತೆ, ಇದು ಒರಿಜಿನಲ್ ಫುಟ್ ಪ್ರಿಂಟ್ ಅಲ್ಲ, ನಮಗೆ ಒರಿಜಿನಲ್ ಕಾಪಿ ಸಿಕ್ಕಿಲ್ಲ, ನಾವ್ ಇದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ಬಿಡುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. He may come out or he may not come out. 376 ಇದೆ, ರೇಪ್ ಪ್ರಕರಣ ಇದೆ. ರೇಪ್ ಪ್ರಕರಣ ವರ್ಷಾನುಗಟ್ಲೆ ನಡೆಯುತ್ತೆ ಅಥವಾ ತಿಂಗಳಾನುಗಟ್ಲೆ ನಡೆಯುತ್ತೆ. ನಾನು ಮೂಲಭೂತ ಪ್ರಶ್ನೆಗಳಿಗೆ ಕೈ ಹಾಕ್ತಾ ಇದ್ದೀನಿ ಇವತ್ತು. ಮೂಲಭೂತ ಪ್ರಶ್ನೆಗಳಿಗೆ ಕೈ ಹಾಕ್ತಾ ಇದ್ದೀನಿ. ಬರ್ತಾನೆ ಬರಲ್ಲ, ಬರ್ತಾನೆ ಬರಲ್ಲ. ಎಸ್, ಥಾಟ್ ಪ್ರಾಸೆಸ್ ಇರ್ಲಿ ನಮ್ಮ ನಡುವೆ, ರಾಜಕೀಯ ಥಾಟ್ ಪ್ರಾಸೆಸ್ ಇರ್ಲಿ ನಮ್ಮ ನಡುವೆ, ನಾನು ಬೇಡ ಅಂತ ಅನ್ನೋದಿಲ್ಲ. ಅವ್ರಿಗೆ ಇವರು ಬೈಕೊಳ್ಳೋದು, ಇವ್ರಿಗೆ ಮತ್ತೊಬ್ಬರು ಬೈಕೊಳ್ಳೋದು, ಎಸ್ ಥಾಟ್ ಪ್ರಾಸೆಸ್ ಇರ್ಲಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಮೂಲಭೂತವಾದಂತ ಪ್ರಶ್ನೆ ಏನಾಗ್ಬೋದು? ಥರ್ಡ್, ಈ ಮನುಷ್ಯ ಬರಲೇ ಇಲ್ಲ ನಾಳೆ. ನೋಡಿ, ಇದೆ ನಮ್ಮ ಕರ್ನಾಟಕದ ಬಿಡದಿ. ನೀವು ಬಿಡದಿಗೆ ಹೋಗಿ, ಇವತ್ತು ಬಿಡದಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿತ್ಯಾನಂದ ಸ್ವಾಮಿ ಆಶ್ರಮ ಇತ್ತು. ಆ ನಿತ್ಯಾನಂದ ಸ್ವಾಮಿ ಆಶ್ರಮ ಹಲವು ಎಕರೆಗಟ್ಟಲೆಯಲ್ಲಿ ದೊಡ್ಡದಾಗಿತ್ತು, ಒಂದು ಕೋಟೆ ತರದಲ್ಲಿತ್ತು. ಅದಕ್ಕೊಂದು ಸಿಕ್ಕಾಪಟ್ಟೆ ದೊಡ್ಡ ಗೇಟು. ಅದರಲ್ಲಿ ಒಳಗೆ ಹೋಗ್ಬೇಕು ಅಂತಂದ್ರೆ ಯಾರಿಗೂ ಅವಕಾಶನೇ ಮಾಡ್ಕೊಡ್ತಾ ಇರ್ಲಿಲ್ಲ, ಪರ್ಮಿಷನ್ ಬೇಕಾಗಿತ್ತು. ಅದಕ್ಕೆ ಪೊಲೀಸರ ಪ್ರೊಟೆಕ್ಷನ್ ಇತ್ತು. ಪರಮಹಂಸ ನಿತ್ಯಾನಂದ ಅಂತ ಹೆಸರಿಟ್ಕೊಂಡಿದ್ದಂತ ಒಬ್ಬ ಮನುಷ್ಯ ಅಲ್ಲಿ ತನ್ನ ಎಲ್ಲ ಕಂಕರಿಗಳನ್ನ ನಡೆಸ್ತಾ ಬರ್ತಾ ಇದ್ದ. 10 ವರ್ಷಗಳ ಹಿಂದೆ ಆ ಮನುಷ್ಯನದ್ದು ಎನ್ನಲಾದಂತ ಒಂದು ವಿಡಿಯೋ ಕೂಡ ಹೊರಗೆ ಬಂತು. ಮತ್ತು ಆ ಮನುಷ್ಯ ಒಬ್ಬ ಡಿಸೈಪಲ್ ಮೇಲೆ, ಒಬ್ಬ ಭಕ್ತೆಯೊಬ್ಬರ ಮೇಲೆ ಅನಾಚಾರವನ್ನು ಎಸಗಿದ್ದಾನೆ, ಅತ್ಯಾಚಾರ ಎಸಗಿದ್ದಾನೆ ಅನ್ನುವ ಆರೋಪ ಕೇಳಿ ಬಂತು. ಆ ಮನುಷ್ಯನ ವಿರುದ್ಧ 376 376 ಘನ ಗಂಭೀರವಾದಂತ ಅತ್ಯಾಚಾರದ ಪ್ರಕರಣ ದಾಖಲಾಯಿತು. ಎಲ್ಲದ ಮನುಷ್ಯ ಇವತ್ತು ಕಳೆದ 10 ವರ್ಷ ಆಯ್ತು. 2019 ನಲ್ಲಿ ಈ ಮನುಷ್ಯನ ಮೇಲೆ, ನಿತ್ಯಾನಂದ ಮೇಲೆ 2019ರಲ್ಲಿ ಅಂದ್ರೆ ಕಳೆದ 5 ವರ್ಷಗಳ ಹಿಂದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಯಿತು. ಅವಾಗ ಇಂಟರ್ಪೋಲ್ ಹೇಳ್ತು, ವಿ ಕೆನಾಟ್ ಅಕ್ಸೆಪ್ಟ್ ದಿಸ್ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳ್ತು. ಆ ಮನುಷ್ಯ ಎಲ್ಲಿದ್ದಾನೆ ಇವಾಗ? ವಾಸುದೇವ್. ಆ ಮನುಷ್ಯ ಕೈಲಾಸ ಅನ್ನುವ ಒಂದು ಐಲ್ಯಾಂಡ್ ಅಲ್ಲಿ ತನ್ನದೇ ದೇಶ ಅಂತ ಅನಧಿಕೃತವಾದಂತ ದೇಶ ಮಾಡ್ಕೊಂಡು, ತಂದೆ ಆದಂತ ಕರೆನ್ಸಿ ಮಾಡ್ಕೊಂಡು, ತಂದೆ ಆದಂತ ಪಾಸ್ಪೋರ್ಟ್ ಮಾಡ್ಕೊಂಡು, ತಂದೆ ಆದಂತ ವೀಸಾ ಮಾಡ್ಕೊಂಡು, ತಂದೆ ಆದಂತ ಸಖಿಯರ ದೊಡ್ಡ ತಂಡವನ್ನ ಇಟ್ಕೊಂಡು, ತನ್ನದೇ ಆದಂತ ಬಹಳ ದೊಡ್ಡ ಮಟ್ಟದ ಮಿನಿಸ್ಟರ್ಶಿಪ್ ಗಳನ್ನ ಇಟ್ಕೊಂಡು ಆ ಮನುಷ್ಯ ಇವತ್ತು ವಿಡಿಯೋಗಳಲ್ಲಿ, ಯೂಟ್ಯೂಬ್ ಗಳಲ್ಲಿ ಆರಾಮಾಗಿ ಪ್ರವಚನಗಳನ್ನ ಕೊಡ್ತಾ ಬಿಡ್ತಾ ಇದ್ದಾನೆ. ಕಳೆದ 10 ವರ್ಷಗಳಾಯ್ತು. ನನಗೆ ಕಾನೂನು ಬಗ್ಗೆ ನಂಬಿಕೆ ಇಲ್ಲ ಅಂತಾನೆ ಹೇಳ್ತಾ ಇಲ್ಲ. ನಾನು ನಿರಾಶಾವಾದಿ ಅಲ್ಲ, ನಾನು ಆಶಾವಾದಿಯೇ. ಆದ್ರೆ ವಿಷಯಗಳನ್ನು ಗಮನಿಸಿದಾಗ ನನಗೊಂದ್ ಸ್ವಲ್ಪ ಬೇಜಾರಾಗುತ್ತೆ, ನನಗೆ ನೋವಾಗುತ್ತೆ. ಇವರೆಲ್ಲ ಯಾವ ಯಾವ ರೂಟ್ ಗಳನ್ನ ಕಂಡು ಹಿಡ್ಕೊಂಡು ಎಲ್ಲೆಲ್ಲಿಂದ ಏನೇನೆಲ್ಲ ಆಗ್ಬಿಟ್ಟು ಹೊರಗೆ ಬಂದ್ಬಿಡ್ತಾರೋ ಅನ್ನುವ ಭಯ ಕಾಣುತ್ತೆ ಮತ್ತು ಕಾಡುತ್ತೆ. ನನಗೆ ಈ ಕಾಡ್ತಾ ಇರುವ ಭಯ ಅಸಹಜವಾ? ವಾಸು, ನೀವು ಹೇಳಿ, ಅಸಹಜ ಭಯ ಅನ್ಸುತ್ತೆ ನಿಮಗೆ ಇದು? ಹೇಳಿ. ಇಲ್ಲ. ಹಾಗಾಗಿಯೇ ನಾನು ಕೇಳ್ತಾ ಇರೋದು, ಈ ಭಯದ ನಡುವೆ ಸಂತ್ರಸ್ತರ ಕಥೆ ಏನು? ದುಡ್ಡಿದೆ, ದೌಲತ್ತಿದೆ, ದರ್ಪ ಇದೆ, ಧಿಮಾಕ್ ಇದೆ, ಎಲ್ಲ ಇದೆ ರೀ. ನಾಳೆ ಜರ್ಮನಿಗೆ, ನಾಡಿದ್ದು ಅಂಟಾರ್ಟಿಕಾಗೆ, ನಾಡಿದ್ದು ಸೌತ್ ಅಮೆರಿಕಾಗೆ, ನಾಡಿದ್ದು ನಾರ್ತ್ ಅಮೆರಿಕಾಗೆ, ನಾಡಿದ್ದು ಆಸ್ಟ್ರೇಲಿಯಾಗೆ, ನಾಡಿದ್ದು ಏಷ್ಯಾದ ಬೇರೆ ಇನ್ನೊಂದು ಯಾವುದೋ ಜಾಗಕ್ಕೆ, ಪ್ರಪಂಚದ 7 ಖಂಡಗಳಿಗೆ ಮನುಷ್ಯ ಪ್ರಯಾಣ ಬೆಳೆಸ್ಬಿಡ್ತಾನೆ. ಸಂತ್ರಸ್ತರು ಬೆಳೆಸಕ್ಕಾಗುತ್ತಾ? ಅದೇ ನೆಲದ ಜಾಗದಲ್ಲಿ, ನೆಲದ ಮಣ್ಣಿನಲ್ಲಿ ಬದುಕಬೇಕಲ್ವೇನ್ರಿ? ಅದು ಒಪ್ಪಿತವಲ್ವೋ ಯಾರಿಗ್ ಗೊತ್ತ್ರಿ? 40 ಸೆಕೆಂಡ್ ವಿಡಿಯೋ ನೋಡಿ ಅದು ಒಪ್ಪಿತ ಅಂತ ಹೆಂಗ್ರಿ ಹೇಳ್ತೀರಿ? 30 ಸೆಕೆಂಡ್ ವಿಡಿಯೋ ನೋಡಿ ಅದು ಒಪ್ಪಿತ ಅಂತ ಹೆಂಗ್ರಿ ಹೇಳ್ತೀರಿ? 1 ನಿಮಿಷದ ವಿಡಿಯೋ ನೋಡಿ ಅದು ಒಪ್ಪಿತ ಕ್ರಿಯೆ ಅಂತ ಯಾರ್ರೀ ಅದಕ್ಕೆ ಸರ್ಟಿಫಿಕೇಟ್ ಕೊಡಕ್ಕಾಗತ್ತೆ? ಕೊಡಕ್ಕಾಗಲ್ಲ. ಅದ್ರ ಹಿಂದಿನ ದುರುದ್ದೇಶಗಳು ಏನಾಗಿತ್ತು, ಯಾರದ್ದು ಅನ್ನೋದು ಹೆಂಗ್ರಿ ಗೊತ್ತಾಗುತ್ತೆ? ಅದ್ರ ಹಿಂದಿನ ಆಮಿಷಗಳು ಏನಾಗಿತ್ತು ಅನ್ನೋದು ಯಾರಿಗ್ರಿ ಗೊತ್ತಾಗುತ್ತೆ? ಮಾನ ಮರ್ಯಾದೆ ಕಳ್ಕೊಂಡು ಸಂತ್ರಸ್ತರು ಬದುಕ್ಬೇಕೇನ್ರಿ? ತಮ್ಮ ಕಡೆಯ ಕ್ಷಣದವರೆಗೂ ಕೂಡ ಈ ಸಾಕ್ಷಿ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮನುಷ್ಯರಾಗಿದ್ಕೊಂಡು, ಮೀಡಿಯಾ ಹೌಸ್ ಆಗಿದ್ಕೊಂಡು ನಮಗೆ ನಾವೇ ದ್ರೋಹ ಬಗೆದುಕೊಂಡಂಗಾಗತ್ತೆ ವಾಸುದೇವ್. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಮನುಷ್ಯ ಬರ್ಲಿ, ಬಟ್ ಬಂದ ಮೇಲೆ ಕಾನೂನು ಪ್ರಕ್ರಿಯೆ ಮಾತ್ರ ಆಗುತ್ತೆ. ಹಿ ಮೇ ಗೆಟ್ ಎ ಬೇಲ್ ಆರ್ ಮೇ ನಾಟ್ ಗೆಟ್ ದಿ ಬೇಲ್. ಬಟ್ ವಾಟ್ ಅಬೌಟ್ ದೋಸ್ ವಿಕ್ಟಿಮ್ಸ್? 3 ಜನ ವಿಕ್ಟಿಮ್ಸ್ ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಹಲವು ಜನ ಹೆಣ್ಮಕ್ಳಿದಾರಲ್ಲಪ್ಪ, ಅವ್ರ ಮುಖಗಳೆಲ್ಲ ಇವತ್ತು ಆಚೆ ಬಂದಿದ್ಯಲ್ಲಪ್ಪ. ಪ್ರಪಂಚದಾದ್ಯಂತ ಇರುವ ಹಲವು ಮೊಬೈಲ್ ಫೋನ್ಗಳಲ್ಲಿ ಅದು ಓಡಾಡ್ತಾ ಇದೆಯಲ್ಲಪ್ಪ. ವಾಟ್ ಅಬೌಟ್ ದೆಮ್? ಚರ್ಚೆ ಮಾಡಿದಾರಾ? ಗಂಭೀರವಾಗಿ ಆಲೋಚನೆ ಮಾಡಿದ್ದಾರೆ? ಯಾರಾದ್ರೂ ಸಾಂತ್ವನ ಹೇಳಿದಾರಾ? ನಿಂತಿದ್ದಾರಾ ಅವ್ರ ಜೊತೆಗೆ? ಐ ಡೋಂಟ್ ನೋ. ನಿಂತ್ಕೊಳ್ಳಿ, ಚೆನ್ನಾಗಿರ್ಲಿ ಭವಿಷ್ಯ. ಆಮೇಲೆ
ಆ ಸಂತ್ರಸ್ತೆಯರು ಒಬ್ರು ಹೇಳ್ಕೊಳ್ತಾರ್ರಿ, ನಾನು ಹೇಳ್ತೀನಿ ಕೇಳಿ ನಿಮಗೆ. ಸಂತ್ರಸ್ತೆಯರು ಒಬ್ರು ಎಲ್ಲೋ ಒಂದ್ ಕಡೆ ಹೇಳ್ಕೊಳ್ತಾರಂತೆ. ನಾನು ಒಂದು ನ್ಯೂಸ್ ಪೇಪರ್ ನಲ್ಲಿ ಗಮನಿಸಿದೆ ಅದನ್ನ. ನನ್ನ ಮಗ ಬಂದ್ ಕೇಳ್ತಾನೆ, ಸರ್ ಅಮ್ಮ ಏನಮ್ಮ ನಿನ್ ಬಗ್ಗೆ ಹಿಂಗೆಲ್ಲ ಬರ್ತಾ ಇದೆ, ನನ್ನ ಮಗ ಬಂದ್ ಕೇಳ್ತಾನೆ ಅಂತ ಸಂತ್ರಸ್ತೆ ಹೇಳ್ಕೊಂತಾರೆ. ಮಕ್ಕಳಿಗೆ ಹೆಂಗ್ರಿ ಉತ್ತರ ಕೊಡ್ತಾರೆ ಸಂತ್ರಸ್ತೆ? ಮನೆಯವ್ರಿಗೆ ಉತ್ತರ ಕೊಡ್ಬೋದು ಅನ್ಕೊಳ್ಳಿ, ಯಾರೋ 40-50 ವರ್ಷ ದಾಡ್ದವ್ರಿಗೋ 30 ವರ್ಷ ದಾಡ್ದವ್ರಿಗೋ ಉತ್ತರ ಕೊಡ್ಬೋದು ಅನ್ಕೊಳ್ಳಿ. ಗಂಡನಿಗೂ ಉತ್ತರ ಕೊಟ್ಬಿಡ್ಬೋದು ನಾಳೆ ಅಂತ ಅನ್ಕೊಳ್ರಿ. ವಾಸು 8 ವರ್ಷದ ಮಗ 10 ವರ್ಷದ ಕೂಸು, ಹೆಣ್ ಕೂಸು ಬಂದ್ ಕೇಳ್ತಂತೆ, ಅಮ್ಮ ಏನಮ್ಮ ಇದು ನಿನ್ ಬಗ್ಗೆ ಹಿಂಗೆಲ್ಲ ಬರ್ತಾ ಇದೆ ಅಂತ ಕೇಳ್ತಂತೆ. ಒಬ್ಬ ತಾಯಿ 10 ವರ್ಷದ ಕೂಸಿಗೆ ಉತ್ತರ ಕೊಡಕ್ ಆಗತ್ತೇನ್ರಿ ವಾಸು? ಆಗತ್ತಾ? ಇಲ್ಲ ಹೇಳಿ. ಹಾಗಾಗಿಯೇ ಆ ಸಂತ್ರಸ್ತೆಯರ ಬಗ್ಗೆ ಪರಮ ಆಲೋಚನೆ ಮಾಡ್ಲಿಲ್ಲ ಅಂತಂದ್ರೆ ಸರ್ಕಾರಗಳು ಕೂಡ ಇದನ್ನ ರಾಜಕೀಯ ಲಾಭೋದ್ದೇಶಗಳ ಹೋರಾಟ ಅಂತ ಪರಿಗಣಿಸುತ್ತೆ ಅಂತಂದ್ರೆ ವಿ ವಿಲ್ ಬಿ ದ ಕ್ರೂಯೆಸ್ಟ್ ಪರ್ಸನ್ಸ್ ಆನ್ ಅರ್ತ್. ನಮ್ಮಷ್ಟು ಕ್ರೂರಿಗಳು ಬೇರೆ ಯಾರು ಇರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ವಾಸು. ಎಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.